ಕರಾವಳಿಯ ರಸ್ತೆಯೊಂದರಲ್ಲಿ ದನದ ತಲೆ ಮತ್ತು ಮಾಂಸ ಪತ್ತೆಯಾದ್ರೆ ಏನಾಗತ್ತೆ? ಅದು ದೊಡ್ಡ ರಾದ್ಧಾಂತಕ್ಕೆ ಕಾರಣ ಆಗತ್ತೆ. ಬಿಜೆಪಿ ಸಂಘ ಪರಿವಾರದ ಪ್ರತಿಭಟನೆ ಆಕ್ರೋಶಕ್ಕೆ ದಾರಿಯಾಗತ್ತೆ. ದ್ವೇಷ, ಅಶಾಂತಿ ಹರಡೋಕೆ ನೆಪ ಆಗತ್ತೆ. ಬೀದಿಯಲ್ಲಿ, ಸೋಷಿಯಲ್ ಮೀಡಿಯಾದಲ್ಲಿ ಧಾರಾಕಾರ ದ್ವೇಷ ಪ್ರಸಾರ ಆಗತ್ತೆ. ಪ್ರಚೋದನಕಾರಿ ಭಾಷಣಕ್ಕೆ ವೇದಿಕೆ ಆಗತ್ತೆ. ಒಟ್ಟಾರೆ ಸಮಾಜದ ನೆಮ್ಮದಿ ಕೆಡೋಕೆ ಅದೊಂದೇ ಸಾಕು. ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೆ ಒಂದು ಗಲಭೆನೇ ನಡೆದು ಹೋಗುತ್ತೆ. ದನದ ಹೆಸರಲ್ಲಿ ಅಮಾಯಕ ಮನುಷ್ಯರ ಪ್ರಾಣಕ್ಕೆ, ಅವರ ಸೊತ್ತಿಗೆ, ಅವರ ಜೀವನೋಪಾಯಕ್ಕೆ ಕಲ್ಲು ಬೀಳುತ್ತೆ. ಇಷ್ಟೆಲ್ಲ ಗಂಭೀರ ಸಮಸ್ಯೆಗಳಿಗೆ ಆ ಒಂದು ದನದ ತಲೆ ಕಾರಣ ಆಗತ್ತೆ. ಆದ್ರೆ ಆ ದನದ ತಲೆ ಮತ್ತು ಮಾಂಸವನ್ನ ಹಾಕೋದವರು ರಾಮಣ್ಣ, ಪ್ರಸಾದ್, ಸಂದೇಶ್, ರಾಜೇಶ್, ನವೀನ್ ಹಾಗೂ ಕೇಶವ್ ಅಂತಾದ್ರೆ ಏನಾಗತ್ತೆ? ಏನಂದ್ರೆ ಏನೂ ಆಗಲ್ಲ. ಇದು ಕರಾವಳಿಯ, ದಕ್ಷಿಣ ಕನ್ನಡ ಜಿಲ್ಲೆಯ, ಉಡುಪಿಯ ಹಾಗೂ ಬಿಜೆಪಿ ಸಂಘ ಪರಿವಾರದ ವಿಶೇಷ. ಅವರಿಗೆ ದನದ ತಲೆ ಬಿದ್ರೆ ಪ್ರಾಬ್ಲಮ್ ಇಲ್ಲ. ಅದನ್ನ ಹಾಕದವರ ಹೆಸರಿನ ಬಗ್ಗೆ ಮಾತ್ರ ಅವರ ತಕರಾರು ಮತ್ತು ಆಕ್ರೋಶ. ಅವರಿಗೆ ಗೋಮಾತೆಯನ್ನ ಕಡಿದು ಮಾಂಸ ಮಾಡಿದ ಬಗ್ಗೆ ಸಿಟ್ಟಿಲ್ಲ. ಅದನ್ನ ಮಾಡಿದವರ ಹೆಸರಿನ ಬಗ್ಗೆ ಮಾತ್ರ ಅವರ ಕೋಪ, ತಾಪ, ಬೊಬ್ಬೆ ಎಲ್ಲ. ದನವನ್ನ ಕೊಂದಿದ್ದು ರಾಮಣ್ಣ, ಪ್ರಸಾದ್, ಸಂದೇಶ್, ರಾಜೇಶ್, ನವೀನ್ ಹಾಗೂ ಕೇಶವ್ ಅಂತ ಗೊತ್ತಾದ ಕೂಡಲೇ ಕೋಟ ಶ್ರೀನಿವಾಸ್ ಪೂಜಾರಿ, ಯಶ್ಪಾಲ್ ಸುವರ್ಣ, ಸುನಿಲ್ ಕುಮಾರ್ ಸಹಿತ ಯಾವುದೇ ಬಿಜೆಪಿ ನಾಯಕರ ಆಕ್ರೋಶ, ಗಲಾಟೆ, ಪ್ರತಿಭಟನೆ ಯಾವುದೂ ಇಲ್ಲ. ಬಿಜೆಪಿ ಸಂಘ ಪರಿವಾರದ ಈ ಸೋಗಲಾಡಿ ಗೋಪ್ರೇಮದ ಇನ್ನೊಂದು ಝಲಕ್ ಸೋಮವಾರ ಉಡುಪಿಯಲ್ಲಿ ಬಯಲಾಗಿದೆ. ಉಡುಪಿ ಜಿಲ್ಲೆಯ ಬ್ರಹ್ಮಾವರ ಪೊಲೀಸ್ ಠಾಣಾ ವ್ಯಾಪ್ತಿಯ ಕುಂಚಾಲು ಮುಖ್ಯ ರಸ್ತೆಯಲ್ಲಿ ಜೂನ್ 28 ಶನಿವಾರ ರಾತ್ರಿ 11:30 ಸುಮಾರಿಗೆ ಗೋವಿನ ರುಂಡ ಹಾಗೂ ದೇಹದ ಭಾಗಗಳು ಪತ್ತೆಯಾದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು 24 ಗಂಟೆಗಳ ಒಳಗೆ ಆರೋಪಿಗಳನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ರಾಮಣ್ಣ, ಪ್ರಸಾದ್, ನವೀನ್, ಕೇಶವ, ರಾಜೇಶ್, ಸಂದೇಶ್ ಬಂಧಿತ ಆರೋಪಿಗಳು. ಪ್ರಮುಖ ಆರೋಪಿ ರಾಮಣ್ಣ ಹಾಗೂ ಇತರರು ಹಸುವನ್ನ ಕೊಂದು ಮಾಂಸ ಮಾಡಿದ್ದಾರೆ ಅಂತ ಪೊಲೀಸರು ತಿಳಿಸಿದ್ದಾರೆ. ಜಿಲ್ಲಾ ಪೊಲೀಸ್ ಅಧೀಕ್ಷಕ ಹರಿರಾಮ್ ಶಂಕರ್ ಈ ಕುರಿತು ಮಾಹಿತಿ ನೀಡಿದ್ದು, ಕುಂಚಾಲು ನಿವಾಸಿಗಳಾದ 49 ವರ್ಷದ ರಾಮ, 21 ವರ್ಷದ ಪ್ರಸಾದ್, 35 ವರ್ಷದ ಸಂದೇಶ, 28 ವರ್ಷದ ರಾಜೇಶ್, 35 ವರ್ಷದ ಮಟಪಾಡಿಯ ನವೀನ್, 50 ವರ್ಷದ ಕುಂಚಾಲು ಅಡ್ಜಿಲಾ ನಿವಾಸಿ ಕೇಶವ್ ನಾಯ್ಕ್ ಬಂಧಿತ ಆರೋಪಿಗಳು. ಮತ್ತೋರ್ವ ಆರೋಪಿ ತಲೆಮರೆಸಿಕೊಂಡಿದ್ದು, ಆತನಿಗಾಗಿ ತೀವ್ರ ಶೋಧ ಕಾರ್ಯ ನಡೆಸಲಾಗಿದೆ ಅಂತ ಪೊಲೀಸರು ತಿಳಿಸಿದ್ದಾರೆ. ಆರೂರು ಗ್ರಾಮದ ಕುಂಚಾಲ್ ಜಂಕ್ಷನ್ ಬಳಿ ರಾತ್ರಿ ರಿಕ್ಷಾ ನಿಲ್ದಾಣದ ಎದುರು ರಸ್ತೆ ಮಧ್ಯೆ ಜೂನ್ 28ರಂದು ರಾತ್ರಿ 11:30 ಗಂಟೆಗೆ ಅಪರಿಚಿತರು ಗೋವಿನ ತಲೆ ಮತ್ತು ಚರ್ಮದ ಭಾಗವನ್ನ ರಸ್ತೆಯಲ್ಲಿ ಹಾಕಿರೋದು ಪತ್ತೆಯಾಗಿದ್ದು, ಈ ಬಗ್ಗೆ ಬ್ರಹ್ಮಾವರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು. ಕರಾವಳಿ ಕೋಮು ಸೂಕ್ಷ್ಮತೆ ಪ್ರದೇಶ ಆಗಿರೋದ್ರಿಂದ ಈ ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಿ ಪ್ರಕರಣದ ಪತ್ತೆಗಾಗಿ ಬ್ರಹ್ಮಾವರ ಪೊಲೀಸ್ ವೃತ್ತ ನಿರೀಕ್ಷಕ ಗೋಪಿಕೃಷ್ಣ ನೇತೃತ್ವದಲ್ಲಿ ಅಶೋಕ್, ಸುದರ್ಶನ್, ಪುನೀತ್ ಹಾಗೂ ಪ್ರಸನ್ನ ಅವರ ಒಟ್ಟು 4 ತಂಡಗಳನ್ನು ರಚಿಸಿ ವಿವಿಧ ಆಯಾಮಗಳಲ್ಲಿ ತನಿಖೆಯನ್ನು ನಡೆಸಲಾಯಿತು ಅಂತ ಎಸ್ಪಿ ತಿಳಿಸಿದ್ದಾರೆ. ಈ ಪ್ರಕರಣವನ್ನ ಕೂಲಂಕುಷವಾಗಿ ಪರಿಶೀಲಿಸಿ 3-4 ಕಿಲೋಮೀಟರ್ ವ್ಯಾಪ್ತಿಯ ಹಲವು ಸಿಸಿಟಿವಿ ಹಾಗೂ ವಾಹನಗಳ ಚಲನೆಯ ಆಧಾರದ ಮೇಲೆ ತನಿಖೆ ನಡೆಸಿ ಕೊನೆಗೆ ಒಟ್ಟು 6 ಮಂದಿ ಆರೋಪಿಗಳನ್ನು ಗುರುತಿಸಿ ವಶಕ್ಕೆ ಪಡೆಯಲಾಗಿದೆ. ಕೃತ್ಯಕ್ಕೆ ಬಳಸಿದ ದ್ವಿಚಕ್ರ ವಾಹನ ಹಾಗೂ ಕಾರನ್ನು ವಶಪಡಿಸಿಕೊಳ್ಳಲಾಗಿದೆ. ಆರೋಪಿಗಳನ್ನ ನ್ಯಾಯಾಲಯಕ್ಕೆ ಹಾಜರುಪಡಿಸಿದ್ದು ಪೊಲೀಸ್ ಕಸ್ಟಡಿಗೆ ಪಡೆದುಕೊಂಡು ಹೆಚ್ಚಿನ ತನಿಖೆ ನಡೆಸಲಾಗುತ್ತೆ ಅಂತ ತಿಳಿಸಿದ್ದಾರೆ. ಮಾಂಸಕ್ಕಾಗಿಯೇ ದನ ಸಾಗಾಟ ಮಾಡಿದ್ರು. ಕೇಶವ ತನ್ನ ಮನೆಯಲ್ಲಿದ್ದ ದನವನ್ನ ಸಾಕೋಕಾಗದೆ ರಾಮಣ್ಣ ಅವರಿಗೆ ತಗೊಂಡು ಹೋಗಿ ಮಾಂಸ ಮಾಡುವಂತೆ ನೀಡಿದ್ದ. ಅದರಂತೆ ರಾಮಣ್ಣ ದನವನ್ನ ಸಂದೇಶನ ಕಾರ್ನಲ್ಲಿ ಸಾಗಾಟ ಮಾಡಿದ್ದ. ಬಳಿಕ ಅಲ್ಲೇ ಸಮೀಪದ ಹಾಡಿಯಲ್ಲಿ ಪ್ರಸಾದ್, ನವೀನ್, ರಾಮಣ್ಣ ಸೇರಿ ದನವನ್ನ ಕಡಿದು ಮಾಂಸ ಮಾಡಿದ್ರು. ಅದರ ಕಳೆಬರವನ್ನ ದೂರ ತಕೊಂಡು ಹೋಗಿ ವಿಲೇವಾರಿ ಮಾಡೋಕೆ ನಿರ್ಧರಿಸಿ ಸ್ಕೂಟರ್ನಲ್ಲಿ ಸಾಗಿಸ್ತಾ ಇದ್ರು. ದಾರಿ ಮಧ್ಯೆ ಅದರ ಕೆಲವು ಕಳೆಬರ ಸ್ಕೂಟರ್ನಿಂದ ಬಿತ್ತು ಅಂತ ಹೇಳಲಾಗಿದೆ. ಇದವರ ಗಮನಕ್ಕೆ ಬಂದಿಲ್ಲ. ಮನೆಗೆ ಹೋಗಿ ಮರುದಿನ ವಿವಾದ ಆಗಿರುವ ವಿಚಾರ ತಿಳಿದು ಇವರು ಮಾಂಸವನ್ನ ವಿಲೇವಾರಿ ಮಾಡೋಕೆ ಯತ್ನಿಸಿದ್ರು ಅಂತ ಎಸ್ಪಿ ತಿಳಿಸಿದ್ದಾರೆ. ಆರೋಪಿಗಳು ಚಾಲಕರು, ಮೇಸ್ತ್ರಿ ಕೆಲಸ ಮಾಡಿಕೊಂಡಿದ್ದು ತಿನ್ನೋದಕ್ಕಾಗಿನೇ ದನವನ್ನ ಕಡಿದು ಮಾಂಸ ಮಾಡಿದ್ರು. ಈ ಎಲ್ಲ ಆರೋಪಿಗಳಿಗೆ ಯಾವುದೇ ಅಪರಾಧ ಹಿನ್ನೆಲೆ ಇಲ್ಲ ಮತ್ತು ಇವರ ವಿರುದ್ಧ ಯಾವುದೇ ಪ್ರಕರಣಗಳೂ ಇಲ್ಲ. ಇವರು ಮಾಂಸ ಮಾರಾಟ ಮಾಡುವ ಉದ್ದೇಶವನ್ನ ಹೊಂದಿದ್ರ ಅನ್ನೋದು ತನಿಖೆಯಿಂದ ತಿಳಿಬೇಕಾಗಿದೆ ಅಂತ ಎಸ್ಪಿ ಮಾಹಿತಿ ನೀಡಿದ್ದಾರೆ. ಈ ಪ್ರಕರಣ ನಡೆದ ಕೂಡಲೇ ಕೆಲವರು ಸಾಮಾಜಿಕ ಜಾಲತಾಣಗಳಲ್ಲಿ ಅಪಪ್ರಚಾರ ಮಾಡ್ತಿದ್ರು. ಪೊಲೀಸರು ತನಿಖೆ ಮಾಡುವ ಮೊದಲೇ ಆರೋಪಿಗಳು ಯಾವ ಸಮುದಾಯದವರು, ಯಾರು ಮಾಡಿದ್ರು ಅನ್ನೋ ಬೇರೆ ಬೇರೆ ರೀತಿಯ ಪೋಸ್ಟ್ ಗಳನ್ನ ಹಾಕ್ತಿದ್ರು. ಪೊಲೀಸರು ಅವರ ಕರ್ತವ್ಯ ಮಾಡ್ತಾರೆ. ಹಾಗಾಗಿ ಇಂತಹ ಸೂಕ್ಷ್ಮ ವಿಚಾರಗಳನ್ನ ಸಾಮಾಜಿಕ ಜಾಲತಾಣಗಳಲ್ಲಿ ಹಾಕಿ ಕೋಮು ದ್ವೇಷ ಹರಡುವ ಕೆಲಸ ಮಾಡಬಾರದು. ಅಂಥವರ ವಿರುದ್ಧ ಕ್ರಮ ಕೈಗೊಳ್ಳಲಾಗುತ್ತೆ. ಉಡುಪಿ ಜಿಲ್ಲೆಯ ಕೋಮು ಸೌಹಾರ್ದತೆ ಕಾಪಾಡುವುದು ತಮ್ಮ ಜವಾಬ್ದಾರಿಯಾಗಿದೆ ಅಂತ ಎಸ್ಪಿ ಹರಿರಾಮ್ ಶಂಕರ್ ಹೇಳಿದ್ದಾರೆ. ಕುಂಚಾಲು ದನದ ರುಂಡದ ಪತ್ತೆ ಪ್ರಕರಣವನ್ನ ಶೀಘ್ರವಾಗಿ ಭೇದಿಸಿ ಆರೋಪಿಗಳನ್ನ ಬಂಧಿಸಿದ ಜಿಲ್ಲಾ ಪೊಲೀಸ್ ಇಲಾಖೆಗೆ ಉಡುಪಿ ಜಿಲ್ಲಾ ಮುಸ್ಲಿಂ ಜಮಾತ್ ಅಭಿನಂದನೆ ಸಲ್ಲಿಸಿದೆ. ಸಮಾಜದಲ್ಲಿ ಸೌಹಾರ್ದತೆಯನ್ನ ಕೆಡಿಸುವ ಎಲ್ಲ ಲಕ್ಷಣಗಳಿರುವಾಗ ಉಡುಪಿ ಜಿಲ್ಲಾ ಎಸ್ಪಿ ಮತ್ತು ಪೊಲೀಸ್ ಇಲಾಖೆ ಶೀಘ್ರಗತಿಯಲ್ಲಿ ತನಿಖೆಯನ್ನು ನಡೆಸಿ ಆರೋಪಿಗಳನ್ನ
ಪತ್ತೆ ಹಚ್ಚಿ ಬಂಧಿಸಿದೆ. ಸಮಾಜದಲ್ಲಿ ಶಾಂತಿ ನೆಮ್ಮದಿ ಕಾಪಾಡಿಕೊಳ್ಳೋಕೆ ಎಲ್ಲಾ ಸಮುದಾಯದ ಜನ ಸಹಕರಿಸಬೇಕು ಅಂತ ಉಡುಪಿ ಜಿಲ್ಲಾ ಮುಸ್ಲಿಂ ಜಮಾತಿನ ಅಧ್ಯಕ್ಷ ಬಿಎಸ್ಎಫ್ ಮೊಹಮ್ಮದ್ ರಫೀಕ್ ಮತ್ತು ಪ್ರಧಾನ ಕಾರ್ಯದರ್ಶಿ ಎಚ್ ಸುಬಾನ್ ಅಹಮದ್ ಹೊನ್ನಾಳ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಉಡುಪಿ ಶಾಸಕ ಯಶ್ಪಾಲ್ ಸುವರ್ಣ ಪ್ರತಿಕ್ರಿಯಿಸಿದ್ದು, ಆರೋಪಿಗಳನ್ನು ತಕ್ಷಣ ಬಂಧಿಸಿದ ಉಡುಪಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಹಾಗೂ ಬ್ರಹ್ಮಾವರ ಪೊಲೀಸ್ ಅಧಿಕಾರಿಗಳಿಗೆ ಅಭಿನಂದನೆ ಸಲ್ಲಿಸುವುದಾಗಿ ತಿಳಿಸಿದ್ದಾರೆ. ಅಲ್ಲಿಗೆ ಬಿಜೆಪಿ ಹಾಗೂ ಸಂಘ ಪರಿವಾರದ ಗೋ ಪ್ರೇಮ ಅದೆಷ್ಟು ಬೋಗಸ್ ಅನ್ನೋದು ಮತ್ತೊಮ್ಮೆ ಬ್ರಹ್ಮಾವರದ ಬೀದಿಯಲ್ಲೇ ಬಯಲಾಗಿದೆ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.